ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ಇವತ್ತು ಒಬ್ಬರು ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡಲು ನಿಮ್ಮ ಮುಂದೆ ಬಂದಿದ್ದೀನಿ. ಅವರು ಯಾರೆಂದರೆ ನಮ್ಮ ಹಸಿರು ರಥ ಶ್ರೀ ನಾಗರಾಜ್ ಸರ್ ಅವರು. ನಾವೆಲ್ಲರೂ ಬೆಳಗ್ಗೆನೆ ಎದ್ದೇಳುತ್ತೇವೆ. ನಮಗೆ ಬೇಕಾಗಿರುವ ಎಲ್ಲಾ ಕೆಲಸಗಳನ್ನು ಮಾಡುತ್ತಾ ಅದರ ಯೋಚನೆಗಳಿಂದೇ ಆ ದಿನ ಶುರು ಮಾಡುತ್ತೇವೆ. ಆದರೆ ನಮ್ಮ ಹಸಿರು ರಥ ನಾಗರಾಜ್ ಸರ್ ಬೆಳಗಿನ ಜಾವದ ಕೆಲಸವೇ ಬೇರೆ. ಅವರು ನಮಗಿಂತ ಬೇಗನೆ ಎದ್ದು ಬೆಂಗಳೂರಿನ ಸಾರ್ವಜನಿಕ ಸ್ಥಳಗಳಲ್ಲಿ ಅವೇ ನೆಟ್ಟಿರುವ ಸಾವಿರಾರು ಸಸ್ಯ ಗಿಡಗಳ ಪೋಷಣೆಯನ್ನು ಮಾಡಲು ಅದರ ದಾಹ ತೀರಿಸುವ ಪ್ರಯತ್ನದಲ್ಲಿ ತೊಡಗಿರುತ್ತಾರೆ. ಅವರ ಈ ನಿಸ್ವಾರ್ಥ ಸೇವೆಯಿಂದ ತಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆಯ ಪ್ರಕೃತಿಯನ್ನು ಒದಗಿಸುವುದಲ್ಲದೆ ಹೆಚ್ಚುತ್ತಿರುವ ಪೊಲ್ಯೂಷನ್ ಲೆವೆಲ್ಸ್ ಕಡಿಮೆ ಮಾಡಲು, ಕಡಿಮೆ ಆಗುತ್ತಿರುವ ಆಕ್ಸಿಜನ್ ಲೆವೆಲ್ ಅನ್ನು ಹೆಚ್ಚಿಸಲು ಶ್ರಮ ಪಡುತ್ತಾ ಜೀವ ಉಳಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ಫ್ರೆಂಡ್ಸ್, ಆಸ್ ಯೂಶುವಲ್ ಶ್ರೀ ನಾಗರಾಜ್ ಸರ್ ಅವರು ಇವತ್ತು ಬೆಳಗ್ಗೆ ತಮ್ಮ ಕೆಲಸದ ಮೇಲೆ ಹೊರಡಲು ರೆಡಿಯಾಗಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸೋಣ. ಅವರನ್ನು ಅನುಸರಿಸುತ್ತಾ ನಾವು ಒಂದ್ ಸ್ವಲ್ಪ ಕೆಲಸ ಕಲಿಯಲು ಪ್ರಯತ್ನ ಮಾಡೋಣ. ಅವರು ನಮ್ಮ ಸೌತ್ ಬೆಂಗಳೂರಿನ ಯಡಿಯೂರು, ಜಯನಗರ, ಬಸವನಗುಡಿ, ಹನುಮಂತ ನಗರ, ವಿವಿಪುರಂ ಮತ್ತು ಚಾಮರಾಜಪೇಟದ ಸುತ್ತಮುತ್ತಿನ ಪರಿಸರಗಳಲ್ಲಿ ಸಾವಿರಾರು ಸಸ್ಯ ಗಿಡಗಳನ್ನು ನೆಟ್ಟಿದ್ದಾರೆ. ಅವುಗಳನ್ನು ಬಿಡದೆ ಪೋಷಿಸುತ್ತಿದ್ದಾರೆ. ಇವರು ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಜನರಲ್ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಮೇಲೆ ತಾವು ರೆಸ್ಟ್ ಮಾಡುವ ಸಮಯದಲ್ಲಿ ತಾನು ಸಮಾಜಕ್ಕಾಗಿ ಏನಾದ್ರೂ ಮಾಡಬೇಕು ಅಂತ ಹೇಳಿ ತಮಗೆ ಇಷ್ಟವಾದ ಪ್ರಕೃತಿಯ ಸೇವೆ ಮಾಡಲು ಮುಂದೆ ಬಂದಿದ್ದಾರೆ. ನಮಗೆಲ್ಲರಿಗೂ ನಾಗರಾಜ್ ಸರ್ ಇನ್ಸ್ಪಿರೇಷನ್. ಥ್ಯಾಂಕ್ ಯು. ಹಲೋ, ಇದು ಗಿಡ ಎಲ್ಲಿದೆ? ನೋಡಿ, ಇದು ನಮ್ದೆ. ಹೇಗಿದೆ? ಎಷ್ಟೊಂದು ಆಕ್ಸಿಜನ್ ಕೊಡುತ್ತೆ ಅದು. ಸರ್, ನಿಮ್ಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಗನ್ಸುತ್ತೆ? ಇದಾ ಸ್ಟಾರ್ಟ್ ಮಾಡೋದು ಯಾಕೆ ಮಾಡಿದೆ ಅನ್ಕೊಂಡ? ನಾನು ಬೇಸಿಕಲಿ ಮಲ್ನಾಡು ಏರಿಯಾ, ಚಿಕ್ಕಮಗಳೂರು. ನಿಂಗೆ ಏನ್ ಅನ್ಸ್ತಾ ಇದೆ? ಇದು ನೋಡಿ, ಇದೆಲ್ಲ ನೋಡಿ ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಿದ್ವಿ ಅಂತ ಅನ್ಸುತ್ತೆ. ಹೌದಾ? ಈಗೆಲ್ಲ ವೆಹಿಕಲ್ಸ್ ಎಲ್ಲ ಬಂದು ಪೊಲ್ಯೂಷನ್ ಮಾಡ್ತದೆ. ಅಲ್ಲ, EVS ಅಲ್ಲಿ ವಾಟ್ ಈಸ್ ಪ್ರಿಸರ್ವ್ ಎನ್ವೈರ್ಮೆಂಟ್ ಎಲ್ಲ ಹೇಳ್ತೀವಲ್ಲ, ವಿ ಆರ್ ಟ್ರೈಯಿಂಗ್ ಟು ಪ್ರಿಸರ್ವ್ ದ ಎನ್ವೈರ್ಮೆಂಟ್. ಕಮ್ ನಿಧಾನಕ್ಕೆ ಆರಾಮಾಗಿ, ಫ್ಯೂಚರ್ ಜನರೇಷನ್ ಅಲ್ವಾ? ಇದು ಇನ್ನೊಂದು ನಿಂಗೆ ಆ್ಯಡ್ ಮಾಡ್ತೀನಿ. ವಾಟ್ EVS ಯು ಸ್ಟಡಿ ಇನ್ ದ ಸ್ಕೂಲ್ ಇದೆಯಲ್ಲ, ದಿಸ್ ಅ ಪ್ರಾಕ್ಟಿಕಲ್ ಸೆಷನ್ಸ್ ಆಫ್ ದ EVS. ಈ ಧೂಳಿದ್ರೆ ಸ್ವಲ್ಪ ನೀರು ಹಾಕಿದರೆ ಫೋಟೋಸಿಂಥಸಿಸ್ ಸುಲಭ ಆಗುತ್ತೆ. ಪ್ಲಸ್ ಧೂಳು ನೋಡಿ ಹೆಂಗೆ ಮೆತ್ಕೊಂಡಿದೆ. ಇದು ನಮ್ದು ಆಕ್ಚುಲಿ ಹಸಿರತ ಅಲ್ಲ, ರಿಪೇರಿಗೆ ಹೋಗಿದೆ. ಬಟ್ ಇದೇ ತರನೇ ಮೇನ್ಲಿ ನೀರು, ಗುದ್ಲಿ, ಪಿಕಾಸಿ, ಲ್ಯಾಡರು ಎಲ್ಲ ಇರುತ್ತೆ. ನೆಕ್ಸ್ಟ್ ಟೈಮ್ ಟ್ರೀ ಗಾರ್ಡು ಅದೆಲ್ಲ ಇದೆಯಲ್ಲ, ಬೇಕಂದ್ರೆ ಇರುತ್ತೆ. ಅವೆಲ್ಲ ಇವೆಲ್ಲ ಬೇಕಾಗತ್ತೆ, ಗಿಡಕ್ಕೆ ಸಪೋರ್ಟ್ ಆಗ್ತದೆ. ಇದೊಂದೆರಡು ಇಲ್ಲ ನೋಡಿ, ನೀರಲ್ಲಿ ಹಿಡ್ಕೊಂಡಿದ್ದು ನಾವು ಪಬ್ಲಿಕ್ ಅಲ್ಲಿ. ನೀರು, ಗಡ್ಪಾರೆ, ಪಿಕಾಸಿ, ಟೂಲ್ ಬಾಕ್ಸು ಎಲ್ಲ ಇದೆ ಒಳಗೆ. ನಮಗೆ ಗಿಡಗಳಂದ್ರೆ ಮೇಂಟೆನೆನ್ಸ್ ಅಂದರೆ ಬರೀ ಸುಮ್ಮನೆ ನೀರು ಹಾಕೋದು ಮಾತ್ರ ಅಲ್ಲ, ಅನೇಕ ಕೆಲಸಗಳು. ಗಿಡ ಅಂದರೆ ಪಾತಿ ಮಾಡಬೇಕು, ಪಾತಿ ಮಾಡಬೇಕು, ಗಿಡನ ಸ್ಟ್ರೈಟ್ ಮಾಡಬೇಕು, ಟ್ರಿಮ್ ಮಾಡಬೇಕು. ಆಮೇಲೆ ಅದಕ್ಕೆ ಪೆಸ್ಟ್ ಇದ್ರೆ ಪೆಸ್ಟ್ ಹೊಡಿಬೇಕು. ನಮ್ಮ ಟೂಲ್ ಬಾಕ್ಸ್ ಕತ್ರಿ ಎಲ್ಲ ಇರಬೇಕು. ದಾನ ಕಟ್ ಮಾಡೋಕ್ಕೆ ಒಂದು ಕತ್ರಿ ಬೇಕು, ತಂತಿ ಕಟ್ ಮಾಡೋಕ್ಕೆ ಬೇರೆ ಬೇಕು. ಈಗ ತಗೋದ್ರಲ್ಲ ಒಂದು ಹೆಚ್ಚು ಅದು ಟ್ರೀ ಗಾರ್ಡ್ ಹಾಕ್ಬಿಟ್ರು, ದನಗಳ ಹೈಟ್ ಇದೆಯಲ್ಲ ಜಾಸ್ತಿ ಇದೆ, ದನ ತಿನ್ಬೇಕಾದ್ರೆ ಆ ಟ್ರೀ ಗಾರ್ಡ್ ಸಾಕಾಗಲ್ಲ ಆ ಹೈಟಿಗೆ. ಅದಕ್ಕೆ 4 ಕೋಲ್ ಕಟ್ಬಿಟ್ಟು ಸುತ್ತ ಮೇಲೆ ಮೆಶ್ ಹಾಕ್ಬಿಟ್ಟು, ಮೆಶ್ ಹಾಕಿದಾಗ ಇದಾಗಲ್ಲ. ಹಾಗೇನೆ ಈಗ ಹತ್ತಿರದವರು ಬೇವಿನ ಗಿಡಕ್ಕೆ ಅದನ್ನ ಬಿಡಲ್ಲ, ಸಿಕ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ದನಕ್ಕೂ ಬೇಕು, ಜನಕ್ಕೂ ಬೇಕು. ದನ, ಜನ, ವೆಹಿಕಲ್, ಅಡಿಯಿಂದ ಹೆಗಣ, ಇಷ್ಟು ಥ್ರೆಟ್ ನಮಗೆ. ಈ ಗಾಡಿ ದೊಡ್ಡ ಮರಗಳು ಮಾತ್ರ ಅವ್ರದ್ದು, ಅಲ್ಲ ನಮ್ದು.
ದೂರ ಇದೆಲ್ಲ ನಾವು ಮೊದಲು 6 ವರ್ಷ ಆಯಿತು ಹಾಕಿರೋದು. ಮಧ್ಯೆ ಗ್ಯಾಪ್ ಇತ್ತು, ಗ್ಯಾಪ್ ಇರೋದಕ್ಕೆ ಇದು ಹಾಕಿದ್ದೀವಿ ನಾವೀಗ. ಇದಕ್ಕೆ ಈಗ ನೀರು ಹಾಕಬೇಕು. ನೀರು ಹಾಕಪ್ಪ. ಇದಕ್ಕೆ ಮೊದಲು ನೀರು ಹಾಕಬೇಕಾದ್ರೆ ಪಾತಿ ಮಾಡ್ಕೋಬೇಕು. ನೀರು ಹಾಕಿದರೆ ಎಲ್ಲ ಹಾಗೆ ಹೊರಟೋಗುತ್ತೆ. ಪಾತಿ ಮಾಡಿಕೊಂಡು ಆಮೇಲೆ ನೀರು ಹಾಕಬೇಕು, ಇಲ್ಲಾಂದರೆ ಇಲ್ಲ. ನೋಡಿ ಇಲ್ಲಿ ಸುಮ್ಮನೆ ನೀರು ಹಾಕಿದರೆ ಹಾಗೆ ಹೊರಟೋಗುತ್ತೆ ಅದು. ನೀರೊಂಚೂರು ಹಾಕು, ಒಂಚೂರು ನೀನು ಹಾಕ್ತವೆ. ಪಾತಿ ಮಾಡು. ನೋಡಿ, ಪಾತಿ ಮಾಡಿದ ಮೇಲೆ ನೀರು ಹಾಕಬೇಕು. ಹಾಂ, ಆಯಿತಾ? ಈ ಧೂಳಿದ್ರೆ ಸ್ವಲ್ಪ ನೀರು ಹಾಕಿದರೆ ಫೋಟೋಸಿಂಥಸಿಸ್ ಸುಲಭ ಆಗುತ್ತೆ. ಪ್ಲಸ್ ಧೂಳು ನೋಡಿ ಹೆಂಗೆ ಮೆತ್ಕೊಂಡಿದೆ. ಸೊ ಈಗ ಒಂದು ಬಕೆಟ್ ನೀರು. ಇದು ಆಲದ ಗಿಡ ಜಾಸ್ತಿ ಬೇಡ, ಇದಕ್ಕೆ ಬೇಕಾಗತ್ತೆ ನೀರು ತಗೊಂಡು ನೋಡಿ ಇಲ್ಲಿದೆ. ನೋಡಿ ಇಲ್ಲಿ ನಾವು ಪಾತಿ ಮಾಡಿ ಯಾವಾಗಲೂ ಹಾಕೋದು. ಬಟ್ ಈಗ ನೋಡಿ ನೀರು ಹಾಕಿದರೆ ಹೊರಟೋಗುತ್ತೆ. ಇದಕ್ಕೆ ನೀರು ಹಾಕ್ಲಾ? ಹಿಡ್ಕೋಬೇಕಾ ನೀನು? ಇದೆಯಲ್ಲ, ಇದನ್ನು ಹಿಂಗೆ ಹಾಕ್ಬೋದು. ಒಂದು ಬಕೆಟ್ ನೀರು ಹಾಕಬೇಕು. ಹಾಕ್ತೀಯಾ? ಸರಿ. ನೋಡಿ ಇಲ್ಲಿ ನೀರು ಹಾಕಿ ಹಂಗೆ ಹೋಗುತ್ತೆ ನೋಡಿ ಹಾಕಿದರೆ. ಪಾತಿ ಎಂತ ಹೆಸರು? ನೀರು ಹಾಕ್ತೀಯಾ? ನೀರು ಹಾಕು. ಅಲ್ಲಿ ಇನ್ನೊಂದಿದೆ, ಬನ್ನಿ ಅಲ್ಲಿ ಹೋಗೋಣ. ಅಲ್ಲಿ ಹೋಗೋಣ, ಅಲ್ಲೊಂದಿದೆ. ಇದು ನೀರು ಇದು ಇಡಬೇಕು. ಈ ಥರ ಗಿಡಗಳು ಇದೆ. ಇದಕ್ಕೆ ದೊಡ್ಡದಾಗಿದೆ, ಮರ ಆಗಿದೆಯಲ್ಲ, ಅಲ್ಲಿ ಇನ್ನಿದೆ. ಸೊ ಇದು ನಾವು ಮೊದಲೇ ಈ ಥರ ಫುಲ್ ಹಾಕಿದೆ. 5-6 ಇದೆ. ಅಲ್ಲಿದೆ, ಇಲ್ಲೊಂದಿದೆ. ಇದು ಅಷ್ಟೇ ನೋಡಿ, ಇಲ್ಲಿ ಚಿಗುರ್ತಾ ಇದೆ ಎಲ್ಲೋದ್ರು. ನೀರು ಹಾಕ್ತೀನಿ ಮೇಲ್ಗಡೆ. ನೀರು ಹಾಕ್ತೀಯಾ? ಇದಕ್ಕೆ ಮೇಲಿಂದ ಹಾಕು. ಇದೆಲ್ಲ ಬಲೆ ಹೋಗುತ್ತೆ. ಹಾಕು. ಬಲೆ ಇದೆ ನೋಡಿ, ಬಲೆ ಕಟ್ಟಿದೆ ಅದಕ್ಕೋಸ್ಕರ. ಅಡಿಯಿಂದ ಹಾಕು ನೀರು. ಇದು ಚಿಗುರ್ತಾ ಇದೆ ನೋಡಿ, ಎಲೆಲ್ಲ ಉದುರಿದೆ. ಇದು ಮಧ್ಯೆ ಗ್ಯಾಪಿಗೆ ಹಾಕಿರೋದು. ನೀರು ಸಾಕು. ಹಾಕಿ ನೀರು ಬೇಕಿತ್ತ ಇದಕ್ಕೆ? ಹಾಕಿ ನೀರು. ಈ ಥರ ಒಂದು ಬಕೆಟ್ ನೀರು ಹಾಕಬೇಕು. ಪ್ಲಸ್ ಇದು ಈಗ ನೋಡಿ, ಈಗ ಹಿಂಗಿದೆಯಲ್ಲ, ಸ್ಟ್ರೈಟ್ ಕಟ್ಟಿದ್ದೀವಿ, ಕೋಲ್ ಕಟ್ಟಿದ್ದೀವಿ. ಈಗ ಸ್ಟ್ರೈಟ್ ಇದೆ. ನಾಳೆ ಹೋಗ್ತಾ ಬೆಂಡ್ ಆಗುತ್ತೆ. ಬೆಂಡ್ ಆದರೆ ಈ ಕೋಲ್ ತೆಗೆದು ದೊಡ್ಡ ಕೋಲ್ ಹಾಕಿ ಸ್ಟ್ರೈಟ್ ಮಾಡಬೇಕು. ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗಿತೆ ಅಂತಾರಲ್ಲ ಆ ಥರ. ಆಯಿತಾ? ಅಲ್ಲಿ ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗೆ. ಸೊ ಇದು ಈಗ ಇದೆ. ಹೋಗ್ತಾ ನಾವು ಈ ಸದ್ಯಕ್ಕೆ ಈ ಕೋಲ್ ಹಾಕಿದ್ದೀವಿ. ನೆಕ್ಸ್ಟ್ ದೊಡ್ಡ ಕೋಲ್ ಹಾಕಿ ಸ್ಟ್ರೈಟ್ ಮಾಡಬೇಕಷ್ಟೇ. ಇದೆಲ್ಲ ಎಲೆ ಉದುರಿ ಚಿಗುರ್ತಾ ಇದೆ ಈಗ. ಇದೆಲ್ಲ ಇಸ್ ಎ ಸೆಲ್ಫ್ ಪ್ರೊಟೆಕ್ಷನ್. ಇದರೊಳಗೆ ಕಾಣುತ್ತಲ್ಲ ಸಂಪಿಗೆ ಗಿಡ ನೋಡಿ, ಸಂಪಿಗೆ. ಅಲ್ಲೊಂದು ಅಶೋಕ ಗಿಡ, ಅಲ್ಲಿ ನಾವೇ ಹಾಕಿರೋದೆಲ್ಲ. ಆಮೇಲೆ ಇಲ್ಲೊಂದು ಸಂಪಿಗೆ ನೋಡಿ, ಇಲ್ಲಿದೆ ಅದು. ಆ ಥರ ನಿಮಗೆ ಸುತ್ತಮುತ್ತ ದೊಡ್ಡ ಮರ ಬಿಟ್ಟು 4-5 ವರ್ಷದೆಲ್ಲ ಮರ ನೋಡಿ ನಮ್ಮದೇ. ನೋಡಿ ಇಲ್ಲಿದು ಸತ್ಯ ಹೋಯ್ತು ಕಾಣುತ್ತೆ, ಸಂಪಿಗೆ ಗಿಡ. ಅದು ಯಾರೋ ಹಾಕಿದ್ದಾರೆ ಅಲ್ಲಿ ಗಾರ್ಡನ್ ಒಳಗಡೆ ನೋಡಿ. ಅಥವಾ ಬೇರೆ ಏನೋ ಆಯ್ತಾ ಗೊತ್ತಿಲ್ಲ, ಯೂಸ್ ಆಗಿಲ್ಲ ಅದು. ಬನ್ನಿ. ಆ ಥರ ಸುತ್ತ ಇದೆ. ಅಲ್ಲಿ ದೂರಲ್ಲಿ ಕಾಣುತ್ತಲ್ಲ, ದೂರಲ್ಲಿ ಒಂದು ಕಾಣುತ್ತೆ, ಇಲ್ಲೊಂದಿದೆ, ಅಲ್ಲೆಲ್ಲ ಸುತ್ತ ಹಾಕಿದ್ದೀವಿ ಈ ಥರ ಗಿಡ. ಸ್ಟಾರ್ಟ್ ಈ ಸ್ಲ್ಯಾಬ್ ತೆಗೆದುಬಿಟ್ಟು ಹಾಕಿರೋದು, ಒಂದು ಸ್ಲ್ಯಾಬು. ಒಳ್ಳೆ ಮಣ್ಣಿದೆ ಇದು. ನಿಮಗೆ ಸೌತ್ ಬ್ಯಾಂಗ್ಳೂರ್ ಸುತ್ತಮುತ್ತ ಯಡಿಯೂರು ಸುತ್ತಮುತ್ತ ಜಯನಗರ, ಬಸವನಗುಡಿ, ಬನಶಂಕರಿ, ಹನುಮಂತ ನಗರ, ವಿ ವಿ ಪುರಮ್ಮು, ಆಮೇಲೆ ಚಾಮರಾಜಪೇಟೆ ಈಗ ಎಕ್ಸ್ಟೆಂಡ್ ಮಾಡಿದ್ದೀವಿ. ಇಲ್ಲೆಲ್ಲ ಕಡೆ ಗಿಡಗಳನ್ನು ನೀವು ನೋಡಿದ್ರೆ ಸುಮಾರು ನಾವು 7-8 ವರ್ಷ ಆಯ್ತು. ಈಗ ನೆಕ್ಸ್ಟ್ 2017 ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಇಲ್ಲಿಗೆ ಇದೆಲ್ಲ ಇನ್ಷಿಯಲ್ಲೇ ಹಾಕಿರೋದು. ಆ ಗಿಡಗಳೆಲ್ಲ ನಾವೇ ಹಾಕಿರೋದು. BBB ಫಾರೆಸ್ಟ್ನವರು ಕಳೆದ ವರ್ಷ ಮಾತ್ರ ಶುರು ಮಾಡಿದ್ದಾರೆ. ಮಧ್ಯೆ ಸುಮಾರು ವರ್ಷ ಗ್ಯಾಪ್ ಇತ್ತು. ದೊಡ್ಡ ಮರ ಮಾತ್ರ ಅವ್ರು ಹಾಕಿರೋದು. ಇವೆಲ್ಲ ಅವ್ರದ್ದು. ಆಮೇಲೆ ಗಿಡ ಯಾರು
ಸಾಮಾನ್ಯವಾಗಿ ಟ್ರೀ ಪ್ಲಾಂಟಿಂಗ್ ಅಂದರೆ ಗಿಡ ನೆಡೋದು, ನೀರು ಹಾಕೋದು ಅಂತ. ನೀರು ಹಾಕೋದು, ಗಿಡ ನೆಟ್ಟು ಹೋಗುವಂಥದ್ದು ಫೋಟೋ ತೊಗೊಂಡು. ಅದರಲ್ಲಿ ಕೆಲವ್ರನ್ನ ನೀರು ಹಾಕೋದು ಒಂದು ಪಾರ್ಟು. ಹೇಳಿದಾಗೆ ಪಾತಿ ಮಾಡಬೇಕು, ಅದಕ್ಕೆ ಕೋಲ್ ಕಟ್ಟಿ ಸ್ಟ್ರೈಟ್ ಮಾಡಬೇಕು, ಟ್ರೀ ಗಾರ್ಡ್ ಹಾಕಬೇಕು. ಆ ಟ್ರೀ ಗಾರ್ಡ್ ಇದೆಯಲ್ಲ, ಟ್ರೀ ಗಾರ್ಡ್ ತೋರಿಸಿ ಬನ್ನಿ. ಇದು ಒಳಗಿಡು, ಹೋಗೋಣ. ಇದಕ್ಕೆ ಈ ಮುಚ್ಚಳ ಎಲ್ಲಿದೆ? ಈ ಟ್ರೀ ಗಾರ್ಡ್ ನೋಡಿದ್ದು ಟ್ರೀ ಗಾರ್ಡ್ ಇದೆಯಲ್ಲ, ಈ ಟ್ರೀ ಗಾರ್ಡ್ ನಮ್ಮದೇನೆ. ಎರಡು ಎಲ್ ಆ್ಯಂಗಲ್ಗೆ ಇದು ಮೆಷನ್ನು ತಂದು ಸಾಲ್ಡ್ರ್ ಮಾಡಿದ್ದಾರೆ. ಇದು ಆಮೇಲೆ ಬೇಕು ಅಂದಾಗ ನಾವು ಇಲ್ಲಿ ಕಟ್ ಮಾಡ್ಕೋಬೋದು. ಇದು ಆ್ಯಕ್ಚುಲಿ ಒಂದು ಸಲ ರೀಸೈಕಲ್ ಆಗಿರೋದು. ಒಂದು ಕಡೆ ಹಾಕಿ ನೋಡಿ, ಇಲ್ಲಿ ಕಟ್ ಮಾಡಿದ್ದೀವಿ, ಕಟ್ ಮಾಡಿ ಮತ್ತೆ ಇಲ್ಲಿ ಟ್ಯಾಕ್ ಹಾಕಿ ಇಟ್ಟಿದ್ದೀವಿ. ಇಷ್ಟ ಆಯ್ತಲ್ಲ. ಇಲ್ಲಿ ಈ ದನ ಎಲ್ಲ ಇರೋ ಕಡೆ ಇದು ಮಹಾಗಂಧ, ಇದನ್ನೂ ತಿನ್ನುತ್ತೆ, ಹೊಂಗೆ ಮಾತ್ರ ತಿನ್ನಲ್ಲ. ಇದಕ್ಕೆ ಆ ಹೈಟಿಗೆ ದನ ತಿನ್ನುತ್ತೆ. ಅದಕ್ಕೇನು ಮಾಡ್ತೀವಿ ಅಂದರೆ ಇಲ್ಲಿ 4 ಕೋಲ್ ಕಟ್ಬಿಟ್ಟು ಸುತ್ತ ಮೆಶ್ ಸುತ್ತಬಿಡ್ತೀವಿ. ಆಗ ಅದು ಹೈಟ್ ಆಗುತ್ತೆ, ಆಗ ಪ್ರೊಟೆಕ್ಟ್ ಆಗುತ್ತೆ. ಬರೀ ಟ್ರೀ ಗಾರ್ಡ್ ಹಾಕಿದ್ರೆ ಆಗಲ್ಲ. ಟ್ರೀ ಗಾರ್ಡ್ ಹಾಕಿ ಅದನ್ನ ಹೈಟ್ ಬೇರೆ ಮಾಡ್ಬೇಕು ನಾವು. ಇದು ಸ್ಟ್ರೈಟ್ ಹೋಗ್ತಾ ಇದೆ, ಇದು ಸ್ಟ್ರೈಟ್ ಹೋಗಲ್ಲ ಅಂದರೆ ಮಧ್ಯೆ ಒಂದು ಕೋಲ್ ಇಟ್ಟು ದೊಡ್ಡ ಕೋಲ್ ಹಾಕ್ಬಿಟ್ಟು ನಮ್ಮ ಲ್ಯಾಡ್ರ್ ಇದೆ, ಟೈಟ್ ಕಟ್ಟಬೇಕದು. ಓಕೆ, ಅಷ್ಟಿದೆ. ಆಮೇಲೆ ಹುಳಗಿಲ್ಲ ಇದ್ದರೆ ಸ್ಪ್ರೇ ಮಾಡಬೇಕು ಅದಕ್ಕೆ. ಆಮೇಲೆ ಕೆಳಗಡೆ ಅರ್ಬನ್ ಏರಿಯಾದಲ್ಲಿ ಮಾತ್ರ ಬೇರೆ ಕಡೆ ನ್ಯಾಚುರಲ್ ಆಗಿಬಿಟ್ರೆ ಹಾಗೆ ಹೋಗುತ್ತೆ, ಆಯಿತಾ. ಅರ್ಬನ್ ಏರಿಯಲ್ಲಿ ಮಾತ್ರ ಈ ಸಮಸ್ಯೆ ಇರೋದು. ಬೇರೆ ಕಡೆ ಗಿಡ ನೆಟ್ಟರೆ ತಂದಷ್ಟು ಹೋಗುತ್ತೆ. ಇಲ್ಲಿ ಫುಟ್ಪಾತ್ ಎಲ್ಲ ಕಡಿಮೆ ಇರೋದ್ರಿಂದ ಕೆಳಗಡೆ ಟ್ರಿಮ್ ಮಾಡಿ ಮೇಲೆ ಹೋಗಿ ಹಿಂಗೆ ಹೋಗಬೇಕು. ಅದು ಮಾಡಿಲ್ಲದೆ ಹೋದರೆ ಇಲ್ಲೆಲ್ಲ ನೋಡ್ತಿರಲ್ಲ, ಯಾವುದು ಹೆಂಗೆ ಬೇಕೋ ಆ ಥರ ಹೋಗುತ್ತೆ ಕೆಳಗಡೆ. ಹಾಂ, ತೊಂದರೆ ಆಗ್ತದೆ. ಕೆಳಗಡೆಯಿಂದ ಕಟ್ ಮಾಡಿ ಮೇಲೆ ಹೋಗೋ ಮಾಡಬೇಕು, ಮತ್ತು ಮೇಲೆ ಸ್ಟ್ರೈಟ್ ಹೋಗೋಂಗೆ ಮಾಡಬೇಕು. ಲೈಕ್ ದಿಸ್, ಈ ಥರ ಮಾಡಿದ್ದೀವಲ್ಲ, ಇದು ನೋಡಿ ಇವೆಲ್ಲ ಸ್ಟ್ರೈಟ್ ಹೋಗುತ್ತೀವಲ್ಲ. ಹೋಗೋಣ, ಅಲ್ಲೊಂದು 2 ಗಿಡ ನೀರು ಹಾಕೋಣ. ಅಲ್ಲೊಂದು ಗಿಡ ಬೇಕಲ್ಲ ಅದು. ಹಾಂ, ಹೋಗೋಣ ಬನ್ನಿ, ಚಲೋ. ಇದು ನಮ್ಮದೇ. ಇದೆಲ್ಲ ನಾವು ಕೆಳಗಡೆ ಎಲ್ಲ ಕಟ್ ಮಾಡಿದ್ದಕ್ಕೆ ಹಿಂಗೆ ಹೋಗ್ತಾ ಇದೆ ಅಷ್ಟೇ. ಬೇಕಿದ್ರೆ ಇನ್ನೂ ಚಿಗುರಿದೆ ನೋಡಿ. ಇದು ನಮ್ಮದೇ. ಹೇಗಿದೆ? ಎಷ್ಟೊಂದು ಆಕ್ಸಿಜನ್ ಕೊಡುತ್ತೆ ಅದು. ಸರ್, ನಿಮಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಗೆ ಅನ್ಸುತ್ತೆ? ಇದಾ ಸ್ಟಾರ್ಟ್ ಮಾಡೋದು ಯಾಕೆ ಮಾಡಿದೆ ಅಂದ್ಕೊಂಡ, ನಾನು ಬೇಸಿಕಲಿ ಮಲೆನಾಡು ಏರಿಯಾ, ಚಿಕ್ಕಮಗಳೂರು. ನಮಗೆ ಗಿಡ ಮರ ಅಂದರೆ ತುಂಬ ಇಷ್ಟ, ಆಯಿತಾ. ಹಾಗಾಗಿ ಮೊದಲು ಕೂಡ ಬ್ಯಾಂಕಲ್ಲಿ ಇದ್ದಾಗ ನಾನು ವರ್ಷಕ್ಕೊಂದು ವನ ಮಹೋತ್ಸವ, ನೀವು ಸ್ಕೂಲಲ್ಲಿ ಮಾಡ್ತಿರಲ್ಲ ಆ ಥರ ವರ್ಷಕ್ಕೊಂದು ಮಾಡ್ತಾಯಿದ್ದೆ, ಒಂದು ಮಹೋತ್ಸವ. ಯಾಕೆಂದರೆ ಅದು ನಮಗೆ ಇದು ಏನೋ ನಮ್ಮ ಮಲೆನಾಡು ಏರಿಯಾ ಇದ್ದು ಗಿಡ ಮರ ಅಂದರೆ ಇಷ್ಟ, ಟ್ರೆಡಿಷ್ನಲ್. ಹಾಂ, ಟ್ರೆಡಿಷ್ನಲ್ ಆಗಿ. ಇನ್ನೊಂದು ಇನ್ಸ್ಪಿರೇಷನ್ ಸಾಲುಮರ ತಿಮ್ಮಕ್ಕ. ಶಿ ವಾಸ್ ವೆರಿ ಆರ್ಡಿನರಿ ಲೇಡಿ. ಎಷ್ಟೊಂದು ಗಿಡ ಅವ್ರ ಕಾಲದ ಗಿಡ ನೆಟ್ಟು ಅಷ್ಟು ನೋಡ್ಕೊಂಡಿರ್ಬೇಕಾದ್ರೆ ನಮ್ಮಂಥವ್ರು ಈ ಥರ ನೆಡೋದು ಈಸ್ ನಥಿಂಗ್ ಆ ಥರ. ಹಾಗಾಗಿ ನಾವು ಏನೋ ಮಾಡಬೇಕು ಅಂತ ಮಾಡಿದ್ದೀವಿ. ರಿಟೈರ್ ಆದಮೇಲೆ ಫುಲ್ ಟೈಮ್ ಜಾಬ್. ಎವ್ರಿ ಡೇ 2 hours ವಿ ಗೋ ಔಟ್ ಟು ಪ್ಲ್ಯಾಂಟ್ ಸ್ಯಾಪ್ಲಿಂಗ್ಸ್. ಮಾರ್ನಿಂಗ್ 2 hours ಎಸ್ಪೆಷಲಿ ಗಿಡ ನೆಡೋದು ಡ್ಯೂರಿಂಗ್ ದಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ರೈನಿ ಸೀಸನಲ್ಲಿ. ರೆಸ್ಟ್ ಆಫ್ ದ ಪೀರಿಯಡಲ್ಲಿ ಯು ಓನ್ಲಿ ಟೇಕ್ ಕೇರ್ ಆಫ್ ಲೈಕ್ ದಿಸ್. ಸಿ, ಕ್ಯಾನ್ ಯು ಸಿ ದಿಸ್? ಇದನ್ನು ಈ ಟ್ರೀ ಗಾರ್ಡ್ ಇದೆ. ದಿಸ್ ಟ್ರೀ ಗಾರ್ಡ್ ಈಸ್ ಸೆಲ್ಫ್ ಡಿಸೈನ್ಡ್ ಆ್ಯಂಡ್ ವಿ ಓನ್ಲಿ ಫ್ಯಾಬ್ರಿಕೇಟೆಡ್ ಇಟ್. ಈ ಟ್ರೀ ಗಾರ್ಡ್ ಹಾಕೋದೇ ಪ್ರೊಟೆಕ್ಷನ್ಗೋಸ್ಕರ. ಇದು ಸಾಕಾಗಲ್ಲ, ಅದಕ್ಕೆ ನೋಡಿ 4 ಕೋಲ್ ನೆಟ್ಬಿಟ್ಟು ಈ ಥರ ಮೆಶ್ ಹಾಕಿದರೆ ಈಗ ದನ ಬಾಯಿ ಹಾಕಲ್ಲ. ಇಲ್ಲೇ ಹೋದರೆ ಈ ಹೈಟಿಗೆ ವಿ ಕಾಂಟ್ ಮ್ಯಾಚ್ ದಿ ಹೈಟ್ ಆಫ್ ದಿ ಕ್ಯಾಟಲ್, ಇಲ್ಲಿರೋ ಹೈಬ್ರಿಡ್ ಕ್ಯಾಟಲ್ ವಿತ್ ದ ಹೈಟ್ ಆಫ್ ದಿಸ್ ಟ್ರೀ ಗಾರ್ಡ್. ಸೊ ದಿಸ್ ಇಸ್ ಒನ್ ಮೋರ್ ರಿಕ್ವೈರ್ಮೆಂಟ್ is. ಇಲ್ಲೇ ಹೋದರೆ ಅಲ್ಲಿ ತಿನ್ಕೊಂಡು ಹೋಗ್ಬಿಡ್ತದೆ ಅಲ್ಲಿಂದ. ಸೊ ಇದು ಈ ಟ್ರೀ ಗಾರ್ಡ್ ಕಾಸ್ಟ್ ಅರೌಂಡ್ 1250. ನಾವು ಇದನ್ನು 1250 ಇದನ್ನು ನೆಕ್ಸ್ಟ್ ಇಲ್ಲಿ ಮಧ್ಯೆ ಇಲ್ಲಿ ಕಟ್ ಮಾಡಿಕೊಂಡು ರೀಸೈಕಲ್ ಮಾಡ್ತೀವಿ. ಇದನ್ನು ನಮ್ಮದೇ ಸಿಂಪಲ್. ಹಾಂ, ನೀರು ಹಾಕ್ಬೋದು. ಈಗ ನೀರು ಹಾಕೋಣ. ಈಗ ಪಾತಿ ಮಾಡಾಯಿತು, ನೀರಾಯಿತು. ಪಾತಿ ಇಲ್ಲ, ನೀರು ನಿಲ್ಲಲ್ಲ. ಕೆಲಸಕ್ಕೆ ನೋಡ್ಕೊಳ್ಬೇಕು ನಾವು. ಕೆಲಸಕ್ಕೆ ಏನಾಗುತ್ತೆ ಅಂದರೆ ಅಡಿಯಿಂದ ಹೆಗ್ಗಣ ತೂತ ಬೇರೆ ಮಾಡಿರುತ್ತೆ. ಇದಕ್ಕೆ ಹೇಳಿಲ್ಲ, ಜನರು ಕೂಡ ಇದು ಮಾಡ್ತಾರೆ. ಆಮೇಲೆ ವೆಹಿಕಲ್ ಹೊಡೋದು, ತಟ್ಟಿ ಇದು ಮಾಡ್ತಾರೆ. ಇಲ್ಲಿದೆ ಪರವಾಗಿಲ್ಲ, ಅಲ್ಲೆಲ್ಲ. ಆಮೇಲೆ ಅಡಿಯಿಂದ ಹೆಗ್ಗಣ, ಸಾಫ್ಟ್ ಏರಿಯಾ ಇದೆಯಲ್ಲ, ಹೆಗ್ಗಣ ಬರುತ್ತೆ. ನೀರು ಹಾಕೋಕೆ ಹೋದರೆ ಎಲ್ಲ ತೂತ ಹೋಗುತ್ತೆ. ನೀರು ಹಾಕ್ತೀಯಾ? ನೀ ಹಾಕ್ತೀಯಾ? ಇದರಿಂದ ಹಾಕ್ತೀವಿ. ಆ ಕಡೆ ಅಲ್ಲ, ಆ ಸೈಡ್ ನೋಡಿ. ಇಲ್ಲಿ ಈಗ ನೀರು ಹೋಗ್ತಾ ಇದೆ. ಈಗ ಪಾತಿ ಮಾಡಿದ್ದಕ್ಕೆ ಈಗ ಸುಮ್ಮನೆ ನೀರು ಹಾಕ್ತೀವಿ. ಇದಿಲ್ಲ ಅಂದರೆ ಅಥವಾ ಇದು ಇಲ್ಲ, ಪಿಕಾಸಿ ಬೇಕು ಸಣ್ಣದು, ಅದರಲ್ಲ ಹೋಗುತ್ತೆ. ಹಾಂ, ಹಾಕಿ ಬರೋಣ ಜೋರಾಗಿ. ತಗೊಂಡು ಎಲ್ಲಿ ಹೋಗುತ್ತೆ ಅಲ್ಲಿ. ಟ್ರೈನಿಂಗ್ ತಗೊಂಡಿದ್ರೆ ಏನಿಲ್ಲ, ಇದೆಲ್ಲ ನಮ್ದು
ಹೌದಾ ಇದಕ್ಕ ನೋ ಇಟ್ಸ್ ಆಲ್ ಕಾಮನ್ ಸೆನ್ಸ್ ಅಷ್ಟೇನೆ. ಇದು ಸಿ ದೀಸ್ ಆರ್ ಆಲ್ ನೇಟಿವ್ ಸ್ಪೀಸೀಸ್ ಆಯ್ತಾ. ಇದು ತನ್ನಷ್ಟಿಗೆ ಇಟ್ ನೋಸ್ ಹೌ ಟು ಸರ್ವೈವ್ ಆಯ್ತಾ. ಸೊ ದಿಸ್ ಆಲ್ ಬೇಸಿಕ್ ಥಿಂಗ್ಸ್ ವಾಟ್ ಈಗ ಈಗ ಗಿಡಕ್ಕೆ ಬೇಲಿಂದ ಹಿಂಗೆ ಇದಕ್ಕೆ ಹೊಡಿ ಇಲ್ಲಿ ಇದೆಯಲ್ಲ ಈ ಥರ ಸಿ ಹೌ ಡು ಯು ನೋ. ಸುಮ್ಮನೆ ಧೂಳಿದೆ ತುಂಬ, ನಾವು ಕ್ಲೀನ್ ಆಗಿರೋ ಥರ ಅದು ಕ್ಲೀನ್ ಆಗಿರ್ಬೇಕಂತ ಅಷ್ಟೇ. ಹಾಂ ನೋಡಿ ಧೂಳಿದೆಯಲ್ಲ ನೋಡಿದ್ರೆ ಆಯಿತು. ಸೊ ಇವೆಲ್ಲ ಔಟ್ ಆಫ್ ಕಾಮನ್ ಇದ್ರಲ್ಲ ಅಷ್ಟೇ. ಓವರ್ ದ ಪ್ರಾಕ್ಟೀಸಲ್ಲಿ ಏನು ರಿಕ್ವೈರ್ಮೆಂಟ್ ಇದೆ ಅಂದ್ಕೊಂಡು ಗಿಡ ನೆಟ್ಟು ಒಂದು ಕೋಲ್ ಕಟ್ಬಿಟ್ಟು ದಾರ ಕಟ್ಟಿದ್ರೆ ಮುಗೀತದೆ. ಆಮೇಲೆ ಏನು ಬೇಕು ಹೋಗ್ತಾ ನೋಡಿದ್ರೆ ಬೆಂಡ್ ಆಗ್ತಾ ಇದೆ, ಬೆಂಡ್ ಆಗದಂಗೆ ಅದಕ್ಕೆ ಏನು ಮಾಡಬೇಕು ದೊಡ್ಡ ಕೋಲ್ ಹಾಕಿ ಕಟ್ಟಬೇಕು ಅಂದ್ಕೊಂಡು. ಆಮೇಲೆ ಕೆಳಗೆಲ್ಲ ಸ್ಪ್ರೆಡ್ ಆಗ್ತಾ ಇದೆ, ಏನು ಮಾಡಬೇಕು ಟ್ರಿಮ್ ಮಾಡಬೇಕು. ಅದನ್ನ ಹುಳ ಇದಿರುತ್ತೆ, ಒಂಚೂರು ಏನಾದ್ರು ಅಂಗಡಿಗೆ ಹೋದರೆ ಅವನೇನೋ ಕೊಡ್ತಾನೆ, ಅದನ್ನು ಸ್ಪ್ರೇ ಮಾಡೋದು ಕಾಮನ್ ಪೆಸ್ಟಿಸೈಡ್ಸು. ಇದು ನಾವೇ ಯೋಚನೆ ಮಾಡಿದ್ದು 4 ಕೋಲ್ ಕಟ್ಬಿಟ್ಟು ಮಾಡೋದಕ್ಕೆ ಹೆಂಗೆ ಮಾಡೋದು ಅಂದ್ಕೊಂಡು. ಇದು ಸಿ ಐ ಕಾಂಟ್ ಎಕ್ಸ್ಟೆಂಡ್ ದಿಸ್ ಟ್ರೀ ಗಾರ್ಡ್ ಟು 10 feet. ತೊಗೊಂಡೋದ್ರೆ ಅದೇನು 10 feet ನಾವು ಕ್ಯಾರಿ ಮಾಡೋದು ಪ್ರಾಬ್ಲಮ್ಮು, ಮತ್ತು ಕಾಸ್ಟ್ ಆಲ್ಸೋ ದೇರ್. ನೆಕ್ಸ್ಟ್ ಇದು ಯೋಚನೆ ಮಾಡೋದು. ಈಗ ಹೋಗೋಣ. ಏನೇನು ನಾವು ಸಾಮಾನ್ಯವಾಗಿ ಹೊಂಗೆ ಗಿಡ ಹಾಕ್ತೀವಿ, ಹೊಂಗೆ ಒಂದು ತಿನ್ನಲ್ಲ ತಾನ, ಮತ್ತು ನೀಮ್ ಹಾಕಲ್ಲ, ಅದೇ ಮಹಾಗನಿ ಆಮೇಲೆ ಹಣ್ಣಿಲ್ಲ ನೇರಳೆ ಹಲಸು ಹಾಕ್ತೀವಿ. ಕೆಲವು ನೀಮ್ ಕೇಳ್ತಾರೆ, ನೀಮ್ ಹಾಕಿದ್ರೆ ನೀಮು ಮತ್ತು ಮಾವು ಎರಡನ್ನೂ ಜನ ಬಿಡೋದಿಲ್ಲ. ಈ ನೀಮ್ ಇದ್ದರೆ ಅಲ್ಲೇ ಕಿತ್ಕೊಂಡು ಹೋಗ್ತಾರೆ, ಅದನ್ನ ನೀಮ್ ಬಿಡೋದೇ ಇಲ್ಲ. ಹಾಗೇನೆ ಮ್ಯಾಂಗೋ ಕೂಡ ಎರಡನ್ನೂ ಕಿತ್ಕೊಂಡು ಹೋಗ್ತಾರೆ, ಅದು ಬೆಳೆಯೋಕ್ಕೆ ಬಿಡೋದು ಜನ. ಓಕೆ ಹೋಗೋಣ, ಮುಂದೆ ಹೋಗೋಣ, ಅಲ್ಲಿ ನೀರು ಹಾಕೋಣ. ಬನ್ನಿ ಚಲೋ ಟೈಮ್ ಆಯ್ತು. ಆಮೇಲೆ ಡೈಲಿ 2 hours 7:30 6:30 8:30 2 days, ಬಟ್ 2 hours. ಸಂಡೇ ಅಂತ ದಿವಸ ಇಟ್ ವಿಲ್ ಎಕ್ಸ್ಟೆಂಡ್ ಲಿಟ್ಲ್ ಮೋರ್, 9 10 ಹಾಗೆ ಹೋಗೋಣ. ಅಲ್ಲಿಂದ ನೀವು ಆ ಕಡೆ ಹಾಗೆ ಹೋಗ್ಬೋದು. ನೀವು ಇಲ್ಲ ನಾನು ಇದು ಎವ್ರಿ ಡೇ ಐ ಹ್ಯಾವ್ ಟು ಸ್ಪೆಂಡ್ 2 hours. 2 hours ಮಾಡದೆ ಹೋದರೆ ಐ ಫೀಲ್ ಐ ಹ್ಯಾವ್ ನಾಟ್ ಡನ್ ಸಮಥಿಂಗ್ ಆಟ್ ದಿ ಹೋಲ್ ಡೇ ಡ್ಯೂ ಟು ವೇರಿಯಸ್ ರೀಸನ್. ನಾರ್ಮಲಿ ಆ ಥರ ಚಾನ್ಸ್ ಇಲ್ಲ, ಮೇ ಬಿ ಹುಷಾರಿಲ್ಲ ಅಥವಾ ಇನ್ನೆಲ್ಲೋ ನಾನು ಔಟ್ ಆಫ್ ಸ್ಟೇಷನ್ ಹೋಗಬೇಕು. ಔಟ್ ಆಫ್ ಸ್ಟೇಷನ್ ಹೋದಾಗ ಕೂಡ ಬೇರೆಯವ್ರು ಕೆಲವರು ಇದ್ದಾರೆ, ಮಾಡ್ತಾರೆ, ಕ್ಯಾರಿ ಮಾಡ್ತಾರೆ. ಇಟ್ ಈಸ್ ಕ್ಯಾರಿಡ್ ಆನ್, ಮಧ್ಯೆ ಗ್ಯಾಪ್ ನಿಲ್ಲೋದಿಲ್ಲ. ಡ್ಯೂ ಟು ಸಮ್ ರೀಸನ್ ಅವ್ರಿಗೂ ಆಗಿಲ್ಲ, ನಾನು ಇಲ್ಲ ಅಂದಾಗ ಒನ್ ಡೇ ನಾನು ಹೋಗಿಲ್ಲ, ನನಗೇನೋ ಅನಿಸುತ್ತೆ ಸಮಥಿಂಗ್ ಐ ಹ್ಯಾವ್ ನಾಟ್ ಡನ್ ದಟ್ ಡೇ ಅಂದ್ಕೊಂಡು. 2 hours ಇದು ಮಾಡಿದ ಮೇಲೆ ರೆಸ್ಟ್ ಆಫ್ ದ ಜಾಬ್ ಐ ಡು. ಫೆಸ್ಟಿವಲ್ ಇರಲಿ ಯಾವುದೇ ಇರಲಿ, ಈ ಕೆಲಸ ಮಾಡಿದ ಮೇಲೆ ಪೂಜೆ, ಆಮೇಲೆ ನಾನು ಮನೆಗೆ ಹೋಗಿ ಆಯಿತಾ. ಇದು ಹೋಗೋಣ, ನೆಕ್ಸ್ಟ್ ಹೋಗೋಣ. ಅಲ್ಲಿ ಕೃಷ್ಣ ಇದೆಲ್ಲ ಗಿಡಗಳೆಲ್ಲ ಮಧ್ಯೆ ಗ್ಯಾಪ್ ಅಂತ ಅನಿಸ್ತು, ನೆಟ್ವಿ ಈಗ. ಅದರ್ವೈಸ್ ಬೇಕಾಗಿಲ್ಲ. ಅದೊಂದು ಇದೆ, ಅಲ್ಲೊಂದು ಇತ್ತಲ್ಲ, ಇಲ್ಲಿ 2 ಈ ಮರ ಇತ್ತಲ್ಲ, ಹಾಗಾಗಿ ನೆಟ್ಟಿರಲಿಲ್ಲ. ಬಿಕಾಸ್ ಆಫ್ ದಿಸ್ ಟ್ರೀ ವಿ ಲೆಫ್ಟ್ ದ ಗ್ಯಾಪ್, ಬಟ್ ಲೇಟರ್ ಆನ್ ವಿ ಫೌಂಡ್ ಇಲ್ಲೆರಡು ಹಾಕೋಣ ಅಂದ್ಕೊಂಡು ಅಲ್ಲಿ ಹೋಗೋಣ. ನೆಕ್ಸ್ಟ್ ಕೃಷ್ಣ ಪಾರ್ಕ್ ಎದುರುಗಡೆ 4 ಗಿಡ ಇದೆ, ಅದಕ್ಕೆ ನೀರು. ಈಗ ವಾಟ್ರ್ ಇಂಪಾರ್ಟೆಂಟ್. ಈಗ ಬೇಸಿಗೆಗಾಲದಲ್ಲಿ ಇದು ನಮ್ಮ ಹಸಿರಥ ಒಬ್ಬರು ಫ್ಯಾನ್ ಇದ್ದಾರೆ, ವಿಠಲ್ ಅಂತೇಳಿ. ನಮ್ಮ ಗಾಡಿ ಸರ್ವಿಸಿಗೆ ಹೋಗಿ ಅವ್ರ ಗಾಡಿ ಕೊಟ್ಟಿದ್ದಾರೆ. ಈಗ ರೆಗ್ಯುಲರ್ ಹಸಿರಥ ಗಾಡಿ ಬೇರೆ ಇದೆ, ಅದು ಇಟ್ ಹಸ್ ಗಾನ್ ಫಾರ್ ಸರ್ವಿಸ್. ಹಾಂ ಹೋಗೋಣ, ಅಲ್ಲಿಗೆ ಹೋಗೋಣ. ಅಲ್ಲಿ ಬನ್ನಿ, ಅಲ್ಲಿಂದ ಹಾಗೆ ನೀವು ಹೋಗ್ಬೋದು. ಹಾಂ ಬೇಕಾ ನೀರು? ತಗೋ. ಇಲ್ಲಿ ಮರ ಬಿದ್ದೋಗಿತ್ತು, ಜಾಗದಲ್ಲಿ ಹಾಕ್ತಿದ್ವಿ. ಅಲ್ಲೊಂದು ಗ್ಯಾಪ್ ಇತ್ತು, ಅಲ್ಲೊಂದು ಗಿಡ ಹಾಕಿದ್ದೀವಿ. ಆಮೇಲೆ ಮುಂದೆ ಅಲ್ಲೂ ಒಂದಿದೆ, ಅಲ್ಲಿ ಮರ ಬಿದ್ದ ಕಡೆ ಎಲ್ಲ. ಆಮೇಲೆ ಇಲ್ಲಿ ಅಪಾರ್ಟ್ಮೆಂಟ್ನವ್ರು 1-2 ಇಲ್ಲಿ ಕಾಣುತ್ತಾ ನೋಡಿ, ಇಲ್ಲಿ ಮರ ಬಿದ್ದೋಗಿದೆ. ಅಲ್ಲಿ ಅಪಾರ್ಟ್ಮೆಂಟ್ನವ್ರು 1-2 ಬೇಕು ಅಂತ ಹೇಳಿ ಹಾಕಿದ್ದೀವಿ, ಅದಕ್ಕೆ ಅವ್ರು ನೀರು ಹಾಕ್ತಾ ಇದ್ದಾರೆ ಅಂತ ಕಾಣುತ್ತೆ. ನೋಡ್ಬಿಟ್ಟು ಹಾಕಬೇಕು. ಇವರು ನಮ್ಮ ಲಕ್ಷ್ಮಣದ ಅಸಿಸ್ಟೆಂಟು. ವಾಲಂಟಿಯರ್ಸ್ ಸುಮಾರು ಜನ ಇದ್ದಾರೆ. ವಾಲಂಟಿಯರ್ಸ್ ನಂಬ್ಕೊಂಡು ಕೆಲಸ ಮಾಡೋಕ್ಕೆ ಕೆಲಸದ ಆಗೋದಿಲ್ಲ. ವಿ ಸ್ಟಾರ್ಟ್ ದ ಅರ್ಲಿ ಡೇ ಸ್ಟಾರ್ಟ್ಸ್ ವಿತ್ ಮಿಸ್ಟರ್ ಲಕ್ಷ್ಮಣ್ ಅಸಿಸ್ಟೆಂಟ್ ಒಟ್ಟಿಗೆ ನಾವಿಬ್ಬರು ಹೊಡ್ತೀವಿ. ಆಮೇಲೆ ಕೆಲವು ಜನ ಬರ್ತಾರೆ, ತಿಂತಾರೆ ಎಲ್ಲ. ಇಲ್ಲಿ ನೋಡಿ, ಇಲ್ಲಿ ಈಗ ನೀರು ಹಾಕಕ್ಕೆ ಹೋದರೆ ಇಲ್ಲಿ ಹೆಗ್ಗಣ ತೂತ ಮಾಡಿದೆ ನೋಡಿ. ಇಲ್ಲಿ ಹೆಗ್ಗಣ ಇಲ್ಲಿ ತೂತಾಗಿದೆ, ಇಲ್ಲಿ ಕಾಣುತ್ತಾ? ಆ ಕಡೆ ನೋಡಿ. ಈಗ ನೀರು ಹಾಕಕ್ಕೆ ಹೋದರೆ ನೀರೆಲ್ಲ ಅಲ್ಲಿ ಹೋಗುತ್ತೆ, ಎಲ್ಲ ಪೂರ್ತಿ ಇಲ್ಲಿ ನೋಡಲ್ಲಿ ಅಲ್ಲ. ನೀರು ಹಾಕಿದ್ರೆ ಎಲ್ಲ ಅಲ್ಲೊಳಗೆ ಹೋಗುತ್ತೆ. ಅದು ಸರಿ ಮಾಡ್ಕೊಂಡು ಈಗ ಅದನ್ನ ನಾವು ಫಿಲ್ ಮಾಡೋಕ್ಕೆ ಹೋದರೆ ಮತ್ತೆ ಇನ್ನೊಂದು ಕಡೆ ತೂತ ಮಾಡುತ್ತೆ. ಅಲ್ಲಿ ಸ್ವಲ್ಪ ಈ ಕಡೆ ನೀರು ನಿಲ್ಲೋ ಥರ ಮಾಡ್ಕೋಬೇಕು ನಾವು. ವಿ ಹ್ಯಾವ್ ಟು ಮೇಕ್ ಸಮ್ ಪ್ರಾವಿಷನ್ ಫಾರ್ ವಾಟರ್. ಈಗ ನೋಡಿ ಈಗ ನೀರು ಹಾಕಿದರೆ ಸುಮ್ಮನೆ ಐ ವಿಲ್ ಟೆಲ್ ಯು, ಈಗ ಯಾರೋ ಹೇಳು ಟ್ಯಾಂಕ್ ಇಟ್ಕೊಂಡು ನೀರು ಹಾಕಿ ಅಂದ್ಕೊಂಡು ಆ ಥರ ಹಾಕಿದರೆ ಎಲ್ಲೋಗುತ್ತೆ ನೀರು? ಜಾಸ್ತಿ ನೋಡಿ ಎಲ್ಲ ಇಲ್ಲಿ ಹೋಗುತ್ತಲ್ವಾ, ಎಲ್ಲ ಅಲ್ಲಿ ಹೋಗುತ್ತೆ. ಮತ್ತೆ ಹಾಗೆ ನೀರು ಹಾಕಿದ ಉಪಯೋಗ ಇಲ್ಲ. ಈಗ
ಅದು ಪಾತ್ ಇದೇನಾಯ್ತು ಅಂದರೆ ಇದು BBMP ಗಾರ್ಡ್ ಇದೆಯಲ್ಲ, ರೀಸೈಕಲ್ ಮಾಡಿರೋದು ನಾವು. ಮರ ದೊಡ್ಡದಾಗಿರುತ್ತೆ, ಈ ಗಾರ್ಡ್ ಹಾಗೇ ಇರುತ್ತೆ. ದೇ ಹ್ಯಾವ್ ನೋ SOP, ದೇರ್ ಇಸ್ ನೋ SOP ಟು ರಿಮೂವಲ್ ಆಫ್ ದ ಟ್ರೀ ಗಾರ್ಡ್. ಒಂದು ಟ್ರೀ ಗಾರ್ಡು ಚೆನ್ನಾಗಿ ಮರ ಬೆಳೆದಿರುತ್ತೆ, ಈ ಹಾಗೆ ಇರುತ್ತೆ, ಇದು ನೆಸೆಸಿಟಿ ಇರಲ್ಲ. ಇನ್ನೊಂದು ಮರ ದೊಡ್ಡದಾಗಿ ಇದಕ್ಕೆ ಉಜ್ಕೊಂಡು ಮರದ ಸ್ಟೆಮ್ ಇದೆ, ಅದು ಹಾಳಾಗ್ತಾ ಇರುತ್ತೆ, ಉಜ್ತಾ ಇರುತ್ತೆ. ಐ ಕ್ಯಾನ್ ಶೋ ಯು ಸೆಮಿನಿ ಫೋಟೋಸು. ಮರಗೆ ಐರನ್ ಟಚ್ ಆದರೆ ಮರಗೆ ಏನಾದರೂ ತೊಂದರೆ ಅಲ್ಲ, ಟಚ್ಚರ್ ಏನಾಗಲ್ಲ. ಈಗ ಹೀಗಿದೆಯಲ್ವಾ, ಎಲ್ಲೋ ಕಾರ್ದ ಸೆಂಟ್ರಲ್ ಕರೆಕ್ಟಾಗಿ ಹಿಂಗೆ ಇರೋದಿಲ್ಲ, ಹಿಂಗೆಲ್ಲ ಇರುತ್ತೆ, ಸೈಡಲ್ಲಿ ಇರುತ್ತೆ. ದಪ್ಪ ಆದಾಗ ಇದಕ್ಕೆ ಉಜ್ಕೊಂಡು ಹೋಗ್ತಾ ಇರುತ್ತೆ ಅದು ಸ್ವಲ್ಪ ಹಾರ್ಮ್ ಆಗುತ್ತೆ. ಬಟ್ ನ್ಯಾಚುರಲ್ ಇರುತ್ತೆ, ಅದು ಬೆಳೀತದೆ. ದಟ್ ಇಸ್ ಅ ಡಿಫ್ರೆಂಟ್ ಕ್ವಶನ್. ಆಯ್ತು. ಇನ್ನೊಂದು ಮರ ಈ ಸೆಂಟ್ರಲ್ ಇರ್ಬೋದು, ಇಷ್ಟು ದಪ್ಪ ಆಗಿದೆ, ಇದರ ನೆಸಿಟಿ ಇಲ್ಲ, ಈಗ ಅದು ದೊಡ್ಡದಾಗಿದೆಯಲ್ಲ. ಸೊ ಇದನ್ನು ಟು ರಿಮೂವ್ ಆ್ಯಂಡ್ ರೀಸೈಕಲ್ ಇಟ್. ಸೊ ಇದನ್ನ ರೀಸೈಕಲ್ ಮಾಡಿರೋದು ನಾವು. ಇದು ಸ್ವಲ್ಪ ರೀಸೈಕಲ್ ಮಾಡಿ ರೀಫಿಟ್ ಮಾಡ್ಬೇಕು ಅದನ್ನೆಲ್ಲ ಮಾಡೋಕ್ಕೆ ನಮಗೆ ಅಷ್ಟೊಂದು ಗಾಡಿ ತೊಗೊಂಡೋಗೋದು ಮತ್ತೆ ಮಾಡೋದು ಸಾಲ್ಡ್ರ್ ಮಾಡೋದು ಅಷ್ಟಲ್ಲ. ಬಟ್ ವಿ ನೀಡ್ ಸಮ್ ಪ್ರೊಟೆಕ್ಷನ್ ಅಲ್ವಾ. ತಂದು ಹಾಕಿದ್ದೀವಿ ನೋಡಿ, ಗಟ್ಟಿ ಇದೆ. ಈಗ ಇದು ಲೂಸ್ ಲೆಗ್ಸ್ ಇರಲಿಲ್ಲ, ಇದು ಹಾಕಿ ಕಟ್ ಮಾಡಿದ್ದೀವಿ, ಆ ಲೆಗ್ ಹೊರಟೋಗಿತ್ತು ಅದು. ಟೋಟಲಿ ವಿ ನೀಡ್ ಸಮ್ ಪ್ರೊಟೆಕ್ಷನ್. ಸೊ ಇನ್ಸ್ಟೆಡ್ ಆಫ್ ಗೆಟಿಂಗ್ ಇಟ್ ರೀಫ್ಯಾಬ್ರಿಕೇಟೆಡ್ ಆ್ಯಂಡ್ ದೆನ್ ಡೂ ಇಟ್, ದಟ್ ಇಟ್ಸ್ ಲಾಜಿಸ್ಟಿಕ್ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಆಯಿತಾ, ಈಗ ನೀರು ಹಾಕ್ಬೋದು. ಆ ಕಡೆ ನೋಡಿ, ಆ ಕಡೆ ಮಾಡಿದ್ದಾನೆ, ನೀರು ಹಾಕ್ಬೋದು. ಈಗ ಬಕೆಟ್ ತಂದ್ರೆ ಬಕೆಟ್ ತರಲ್ಲ, ಅದನ್ನು ಬಕೆಟ್ ತಗೊಂಬ. ಈಗ ನಾವು ಇಲ್ಲಿ ಟಚ್ ಮಾಡೋಕ್ಕೆ ಹೋಗಿಲ್ಲ, ಇಲ್ಲಿ ಹಾಗೆ ಬಿಟ್ಟಿದ್ದೀವಿ. ಹೆಗಣ ಕೊರೆದಿರೋ ಜಾಗ ಹಾಗೆ ಬಿಟ್ಟಿದ್ದೀವಿ. ವಿ ವಿಲ್ ಮೇಕ್ ಸಮ್ ಸ್ಪೇಸ್ ದೇರ್. ಇಲ್ಲಿ ನೀರು ಬಿಡೋದು ಹಂಗೆ ಥರ. ಅದ್ರಲ್ಲಿ ಆ ಕಡೆಯಿಂದ ಆ ಕಡೆಯಿಂದ ಹಾಕು, ನೋಡ್ಕೊಂಡು ಹಾಕು ಅಷ್ಟೇ. ಆ್ಯಕ್ಚುಲಿ ಇದು ಇನ್ನೊಂದು ದಿಸ್ ಇಸ್ ಅರಳಿ ಗಿಡಕ್ಕೆ ಜಾಸ್ತಿ ನೀರು ಬೇಡ. ಏನು ಬಿಲ್ಡಿಂಗಲ್ಲೆಲ್ಲ ಬೆಳೆಯುತ್ತಲ್ಲ, ಆದರೂ ನಾವು ಹಾಕ್ಬೇಕಾದ್ರೆ ಹಾಕ್ಬಿಡ್ತೀವಿ. ನೆಲದಲ್ಲಿ ಇರೋದ್ರಿಂದ ಹಾಕ್ತೀವಿ. ಜಾಸ್ತಿ ಬೇಕಾಗಿಲ್ಲ. ಹಾಂ, ಬೇಡ. ನೋಡಿ ಇಲ್ಲಿ ಹೋಗ್ತಾ ಇದೆ, ಇಲ್ಲಿ ನೀರು. ಸಾಕು ಕಾಣುತ್ತೆ. ಮೇಲಿಂದ ಒಂಚೂರು ಚಿಮ್ಸ್ಕೊಡಿಲಿ, ಹಾಗೆ ಕೊಡು. ಮೇಲಿಂದ ಒಂಚೂರು ಚಿಮ್ಸೋಣ ಅದಕ್ಕೆ ಎಲ್ಲ ಕಡೆ ಮಳೆ ಬಂದಂಗೆ ಅದಕ್ಕೆ ಹೋಗೋಣ, ಅಲ್ಲಿಗೆ ಹೋಗೋಣ. ನೀರಿದೆಯಾ? ಇದು ಓಕೆನಾ? ಇದು ಓಕೆ ಅಲ್ಲ? ಆಮೇಲೆ ಪ್ರತಿಯೊಬ್ಬರು ಏನು ಗೊತ್ತಾ, ಇದು ಬುಡದಲ್ಲಿ ಪ್ಲಾಸ್ಟಿಕ್ಗಳನ್ನು ಹಾಕ್ತಾರೆ. ಆ್ಯಕ್ಚುಲಿ ಇಲ್ಲಿ ಹಾಕಿದರೆ ಅವ್ನು ಯಾರೋ ಗುಡ್ಸ್ಕೊಂಡು ಹೋಗ್ತಾರೆ, ಬಟ್ ಈ ಬುಡಕ್ಕೆ ಹಾಕ್ತಾರೆ ಜನ. ಯಾಕೆ ಅಲ್ಲಿ ರಸ್ತೆಗೆ ಹಾಕಬಾರ್ದು ಅಂತ ಇಲ್ಲಿ ಹಾಕೋದು, ಬಟ್ ಇದು ಇಲ್ಲೇ ಇರುತ್ತೆ ಪ್ಲಾಸ್ಟಿಕ್. ಇದು ಓಕೆ, ಇದು ನೀರು ನಿಲ್ಲುತ್ತಲ್ವಾ? ನೀರು ಹಾಕೋಣ. ಹಾಕಿ ಮೇಲೆ ಎತ್ತಾಕು. ಹಾಂ, ಇನ್ನು ಸ್ವಲ್ಪ ಹಾಕು. ಅದು ನೀರು ಹಾಕ್ಬಿಡ. ಇಂಚೂರು ಹಾಕ್ಬೇಕಾ? ಹಾಕ್ಬಿಡೋಣ ಸ್ವಲ್ಪ, ಸಾಕಾ? ಸೊ ಲಕ್ಷ್ಮಣ್ ಅವರು 9 ಗಂಟೆ ಕೆಲಸಕ್ಕೆ ಹೋಗಬೇಕೆಲ್ಲ. ಹಾಗಾಗಿ ನಮ್ಮೊಟ್ಟಿಗೆ 6:30 8 2 ಅವರ್ಸ್ ಇರ್ತಾರೆ, ಡೈಲಿ ಇರ್ತಾರೆ ಅವರು ನಮ್ಮ ಜೊತೆ. ಹಾಂ, ಆಯಿತಾ? ನಾವು ಇಬ್ಬರು ಬೆಳಗ್ಗೆ 6:30 ಹೊರಡ್ತೀವಿ ನೀರು ತುಂಬಿಸ್ಕೊಂಡು. ಈಗ ನೀರು ತುಂಬಿಸ್ಕೊಂಡು ಇಲ್ಲಿ ಖಾಲಿ ಆಯ್ತು ಇಟ್ಕೊಳ್ಳಿ. ಈಗ ಖಾಲಿ ಆಗಿದ್ರೆ ಎದುರುಗಡೆ ಒಂದು ಅಪಾರ್ಟ್ಮೆಂಟ್ ಇದೆ, ವಿ ನೋ ದೆಮ್. ಆ ಥರ ಒಬ್ಬೊಬ್ಬರು ಹೆಲ್ಪ್ ಮಾಡ್ತಾರೆ. ಅಲ್ಲಿ ನೀರು ತುಂಬಿಸ್ಕೋತೀವಿ. ಹಾಂ, ಸಿಗ್ತಾರೆ. ಹಾಂ, ಆಮೇಲೆ ಇಲ್ಲಿ ನೋಡಿದ್ರೆ ಇಟ್ ಇಸ್ ಹೌದು ನೋಡಿ, ಇಲ್ಲಕ್ಕೂ ಕೂಡ ಟ್ರೀ ಗಾರ್ಡ್ ಹಾಕಿದ್ದೀವಿ. ಆಮೇಲೆ ಇದು ರೀಸೈಕಲ್ ಟ್ರೀ ಗಾರ್ಡ್ ನೋಡಿದ್ದು, ಇಲ್ಲಿ ಕಟ್ಟಾಗಿದೆ ಈ ಕಡೆ. ಇದು ಆಲ್ರೆಡಿ ಒಂದು ಕಡೆ 2-3 ವರ್ಷ ಇದ್ಬಿಟ್ಟು ಮತ್ತೆ ಇಲ್ಲಿ ಬಂದಿರೋದು. ಇದು ಪುನಃ ಹಾಕಿದ್ದೀವಿ ಇಲ್ಲಿ. ನಾನು ಇಲ್ಲಿ ಇದೊಂದು ಹಾಕಿದ್ದೀವಿ ಮೇಲೆ, ದನ ತಿನ್ನುತ್ತೆ ಅಂದ್ಕೊಂಡು. ಇದು ಸ್ಟ್ರೈಟ್ ಹಾಗೆ ಹೋಗುತ್ತೆ. ಹಾಗೆ ಇದು ಮಹಾಗನಿ ಸ್ವಲ್ಪ ಸ್ಟ್ರೈಟಾಗಿ ಹೋಗುತ್ತೆ. ಹೊಂಗೆ ಮಾತ್ರ ಈಸ್ ಎ ಇಶ್ಯೂ. ಅದು ಇನ್ವೆಲ್ ಬೆಂಡ್ ಅಲ್ಲೊಂದು ಇದೆಯಲ್ಲ, ಅದು ನೀರು ಹಾಕ್ಬೇಕಂತ. ಈಗ ಅಲ್ಲಿಗೆ ಹೋಗೋಣ. ತಂಬ ನೀರು ಹಾಕೋಣ. ಅದಕ್ಕೆ ಬಕೆಟ್ ಕೊಡಿಲಿ. ಹಾಂ, ಅಲ್ಲಿ ಕೆಳಗೆ ಫುಲ್ ಇಟ್ಟಿಬಿಡು. ಏನು ಹೆಸರು ಹೇಳಿದ? ಅದ್ರಿತ್. ಹಾಂ, ಅದ್ರಿತ್ ಅಂತ. ಅದೃಶ್ಯ ಅದ್ರಿತ್. ಯಾರು ನಿಂಗೆ ಏನು ಅನಿಸ್ತಾ ಇದೆ? ಇದು ನೋಡಿ, ಇದೆಲ್ಲ ನೋಡಿ ಏನು ಅನ್ಸುತ್ತೆ ನಿಮಗೆ? ತುಂಬಾ ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ತಿದ್ವಿ ಅಂತ ಅನ್ಸುತ್ತೆ. ಹೌದಾ? ಈಗೆಲ್ಲ ವೆಹಿಕಲ್ಸ್ ಎಲ್ಲ ಬಂದು ಪೊಲ್ಯೂಷನ್ ಮಾಡ್ತಿದೆ. ಪೊಲ್ಯೂಷನ್ ರೀಸೈಕಲ್ ಅಂದ್ರೆ ಏರ್ ಮಾಡೋದು ಟ್ರೀಸು, ಮರಗಳಷ್ಟೇ. ಎಲ್ಲ ಜನಗಳಿಗೋಸ್ಕರ ಫ್ಯೂಚರ್ ಜನರೇಷನ್ ಅಲ್ವಾ?
ಇದು ಇನ್ನೊಂದು ನಿಮ್ಗೆ ಆ್ಯಡ್ ಮಾಡ್ತೀನಿ. ವಾಟ್ EVS ಯು ಸ್ಟಡಿ ಇನ್ ದ ಸ್ಕೂಲ್ ಇದೆಯಲ್ಲ, ದಿಸ್ ಇಸ್ ಅ ಪ್ರಾಕ್ಟಿಕಲ್ ಸೆಷನ್ಸ್ ಆಫ್ ದ EVS ಅಲ್ವಾ, ಅನ್ಸಲ್ವಾ ಸರ್? ಪ್ರಾಕ್ಟಿಕಲ್ ಸೆಷನ್ಸ್ ಆಫ್ ದ EVS Photosynthesis process. ಇದು ಎಲ್ಲ EVS ಅಲ್ಲಿ ವಾಟ್ ಈಸ್ ಎ ಪ್ರಿಸರ್ವ್ ಎನ್ವೈರ್ಮೆಂಟ್ ಎಲ್ಲ ಹೇಳ್ತೀವಲ್ಲ, ವಿ ಆರ್ ಟ್ರೈಯಿಂಗ್ ಟು ಪ್ರಿಸರ್ವ್ ದ ಎನ್ವೈರ್ಮೆಂಟ್. ಕಮ್ ನಿಧಾನಕ್ಕೆ ಆರಾಮಾಗಿ ಬರೋಕ್ಕಾಗತ್ತೆ, ಬನ್ನಿ. ಎಲ್ಲ ಇದು ಗಿಡ ಎಲ್ಲಿದೆ? ಇಟ್ಸ್ ಹಿಯರ್. ಹಾಂ, ಇಲ್ಲಿ ನೋಡಿದ್ದೀರಾ ಎಲ್ಲ ಆ ಥರದ್ದಿದೆ ನೋಡಿ. ಇಲ್ಲಿ ಬಾಟ್ಲಿ ಏನೇನು ಹಾಕ್ತಾರೆ ಅಂದರೆ ಹಾಕ್ಬಾರ್ದೆಲ್ಲ ಹಾಕ್ತಾರೆ. ಇದು ಅಗೇನ್ ಟ್ರೀ ಗಾರ್ಡ್, ಇದಕ್ಕೊಂದು ನಮ್ಮದೇ ಟ್ರೀ ಗಾರ್ಡು, ಇದು ಒರಿಜಿನಲ್ ಟ್ರೀ ಗಾರ್ಡು. ಬಾಟ್ಲಿ ಇಲ್ಲೇ ಇದ್ದರೆ ಇಲ್ಲೇ ಇರುತ್ತೆ, ಇಲ್ಲೇ ಎತ್ತಿಟ್ರೆ ಬೀರ್ ಬಾಟ್ಲು, ಅಲ್ಲಿದ್ದರೆ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ ಅದು. ಹಾಂ, ಹಾಗೆ ಇಲ್ಲಿ ಹಾಕಿದರೆ ತಗೊಂಡೋಗ್ತಾರೆ ಅಟ್ಲೀಸ್ಟ್, ಆಯಿತಾ? ಇದೆಲ್ಲ ನೋಡಿ ಇಲ್ಲಿ. ಆಮೇಲೆ ವೀಡಿಂಗ್ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಇದೆಯಲ್ಲ ವೀಡ್ಸ್ ಇದೆಯಲ್ಲ, ವೀಡ್ ತೆಗಿಬೇಕು ನಾವು. ಅದು ವೀಡಿಂಗ್ ಆಲ್ಸೋ, ವೀಡ್ಸು ಡಿವೀಡಿಂಗ್ ಮಾಡಬೇಕು. ಕೆಳಗಡೆ ನೀರು ಹಾಕಿದಾಗ ಬರುತ್ತೆ. ಇದೆಲ್ಲ ತೆಗೆದು, ಇಲ್ಲಾಂದ್ರೆ ಅದಕ್ಕೆ ಆಹಾರ ಅದಕ್ಕೆ ಆಗುತ್ತೆ ಎಲ್ಲ ಅಲ್ವಾ, ಅದನ್ನು ತೆಗಿ. ಇದೊಂಚೂರು ಹಾಕ್ಬೋದು ಇದು. ಸೊ ಸ್ಕೂಲ್ ಮಕ್ಕಳಿಗೆ ಏನು ಹೇಳೋದಂದರೆ EVS ಪ್ರಾಕ್ಟಿಕಲ್ ಥಿಯರಿ ಪಾಠ ಹೇಳಿರ್ತಾರೆ, ಗಿಡ ನೆಡಿ, ಎನ್ವೈರನ್ಮೆಂಟ್ ಪ್ರೊಟೆಕ್ಟ್ ಮಾಡಿ ಅಂತೆಲ್ಲ ಹೇಳ್ತಾರಲ್ವಾ. ಅದಕ್ಕೆ ಏನು ಮಾಡೋದು ಏನು ಮಾಡ್ತೀರಾ? ಬರೀ ಥಿಯರಿ ಅದ್ರ ಆಗಲ್ವಲ್ಲ. ಅದಕ್ಕೆ ನಿಮ್ಮ ಮನೆ ಹತ್ತಿರ ಅಥವಾ ಹೊರಗಡೆ ಈ ಥರ ಗಿಡ ಎಲ್ಲ ಕಂಡ್ರೆ ಅಟ್ಲೀಸ್ಟ್ ಅದಕ್ಕೆ ನೀರು ಹಾಕ್ಬೋದು ಅಷ್ಟೇ. ನಿಮಗೆ ಅಂದರೆ ಎಲ್ಲೋ ಒಂದು ಕಡೆ ಈ ಥರ ಗಿಡ ನೋಡಿದರೆ ಅಂದೇ ಹೋಗ್ತಾ 2 ಲೀಟ್ರ್ ಬಾಟ್ಲ್ ನೀರು, 1 ಲೀಟ್ರ್ ಬಾಟ್ಲ್ ಹೋಗ್ತಾ ಬರ್ತಾ ನೀರು ಹಾಕಿ ಸಾಕು. ಮಿಕ್ಕಿದ್ದೆಲ್ಲ ಮಾಡೋದಕ್ಕೆ ಲಾಜಿಸ್ಟಿಕ್ ಸಪೋರ್ಟ್ ಬೇಕು, ಆಯಿತಾ? ಅಲ್ಲಿ ಹೋಗೋಣ, ಆಯಿತಾ? ಅಲ್ಲಿ ಅವ್ರು ಹಾಕ್ತಾರಲ್ವ, ಸಾಕ ನೀರು. ಇನ್ನೊಂಚೂರು ಇದಕ್ಕೆ ಅಲ್ಲಿ ನೀರು ತುಂಬ್ಕೊಳ್ಳೋಣ ಅಲ್ಲಿ. ಹಾಂ, ಹಾಕ್ಬಿಡು ನೀರು ತುಂಬ್ಕೊಳ್ಳೋಣ, ಜಾಸ್ತಿ ಹಾಕ್ಬಿಡು. ಈಗ ನಾವೇನು ಮಾಡ್ತೀವಿ ಅಂದರೆ ಉದ್ದಕ್ಕೆ ನೀರು ಹಾಕೊಳೋಕ್ಕಾಗೋದಿಲ್ಲ. ಮೇಂಟೆನೆನ್ಸ್ ವರ್ಕ್ ಇದ್ರೆ ಅದನ್ನ ಮುಗಿಸ್ಕೊಂಡೇ ಹೋಗ್ಬೇಕು ನಾವು. ಹಾಗಾಗಿ ಯಾರೋ ಹೇಳಿದ್ರು ಟ್ಯಾಂಕಲ್ಲಿ ಉದ್ದಕ್ಕೆ ನೀರು ಹಾಕೊಂಡು ನೋಡಿದಿಲ್ಲ, ಮೇಯ್ನ್ ಪಾತಿ ಇರೋದಿಲ್ಲ. ಪಾತಿ ಇದ್ದರೂ ಹೆಗಣ ತೂತ ಮಾಡಿರುತ್ತೆ, ಅದನ್ನು ಸರಿ ಮಾಡಿಕೊಂಡು ಗಿಡನ ಅಟೆಂಡ್ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಅಟ್ ಎ ಟೈಮ್ ವಿ ಕ್ಯಾನ್ ಅಟೆಂಡ್ ಪರ್ ಡೇ ಒಂದು 20 ಗಿಡ. ಹಾಂ, ಸಂಡೇ ಜಾಸ್ತಿ ಆಗುತ್ತೆ. ಈಗ ನೀರು ಖಾಲಿ ಆಯಿತು, ನೀರು ತುಂಬಿಸ್ಕೋಬೇಕಲ್ಲಿ. ಇದು ಈ ಅಪಾರ್ಟ್ಮೆಂಟಲ್ಲಿ ಕೊಡ್ತಾರೆ ಅವರು. ಹಾಂ, ಹೋಗೋಣ. ಅದಕ್ಕೊಂಚೂರು ನೀರು ಜಾಸ್ತಿ ಆಮೇಲೆ ಹಾಕೋಣವಾ? ಹಾಂ, ಇದಕ್ಕೆ ಇವ್ರು ಹಾಕ್ತಾರಂತ ಕಾಣುತ್ತೆ. ಇದಕ್ಕೆ ಇವ್ರು ಹಾಂ ನೋಡಿ, ಇದಕ್ಕೆ ಇವ್ರು ಹಾಕಿದ್ದಾರೆ. ಅಲ್ಲೊಂದಿದೆ ಲಾಸ್ಟಿಗಿದೆ, ಅದಕ್ಕೊಂದು ನೋಡು. ಅಷ್ಟೊತ್ತಿಗೆ ನಾನು 2 ಡ್ರಮ್ ತರ್ತೀನಿ ನೀರು ತುಂಬಿಸೋದಕ್ಕೆ. ತರಲ್ಲ? ನೀರು ಬೇಕಲ್ಲ ಅಲ್ಲಿಗೆ. ಅಲ್ಲಿ ಉದ್ದೇಶ ಅದೇ ಹಾಗೆ ಇತ್ತು. ಇಲ್ಲ, ಇದನ್ನು ನೋಡಿಕೊಂಡು ಉಳಿದವ್ರಿಗೆ ಇನ್ಸ್ಪೈರ್ ಆಗಿ ಇದೇ ಥರ ಬೇರೆಯವ್ರು ಮಾಡಲಿ ಅಂದ್ಕೊಂಡು ಅವರು ಕೆಲವರೆಲ್ಲ ಅವರ ಏರಿಯಲ್ಲಿ ಕೆಲವೊಂದೆರಡು ಮಾಡ್ತಾ ಇರ್ಬೋದು. ಬಟ್ ಹೆಚ್ಚಿನ ನಮ್ಮೊಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಇವನ್ ಎಷ್ಟೋ ಜನ ಅವರು ನಮ್ಮ ಏರಿಯಾದಲ್ಲಿ ಸ್ವಲ್ಪ ಗಿಡಗಳಿದ್ದಾವೆ ಸರ್, ಅದನ್ನ ಸರಿ ಮಾಡೋಣ, ಅಥವಾ ನಮ್ಮಲ್ಲಿ ಗಿಡಗಳು ಹಾಕೋಣ ಅಂತ ಹೇಳಿದವರಿದೆ. ಹಾಗಾಗಿ ನಾವು ಅಲ್ಲಿ ಹೋಗಿ ಅವ್ರು ಗಿಡ ಹಾಕ್ಕೊಟ್ಟು ನಂತರ ಅವರು ನೀರು ಹಾಕ್ಕೊಳ್ತಾರೆ. ನಮ್ಮೊಟ್ಟಿಗೆ ಬಂದು ಸೇರ್ಕೊಳ್ಳೋದು ಒಂದು, ದೇ ಜಾಯಿನ್ ವಿತ್ ಅಸ್. ಸೆಕೆಂಡ್ ಥಿಂಗ್ ಈಸ್ ದೇ ವಾಂಟ್ ಟು ಏನು ಸಿಮಿಲರ್ ಥಿಂಗ್ಸ್ ದೇ ವಾಂಟ್ ಟು ಡೂ ಇಟ್ ಅಟ್ ದೇರ್ ಎಂಡ್. ಅದಕ್ಕೆ ಐ ವಿಲ್ ಟೆಲ್ ದಮ್ ಹ್ಯಾವ್ ಯು ಐಡೆಂಟಿಫೈಡ್ ದ ಸ್ಪೇಸ್, ದೇ ವಿಲ್ ಐಡೆಂಟಿಫೈ ದ ಸ್ಪಾಟ್ಸ್. ಒಂದು 10 ಎಷ್ಟು ಗಿಡ, 10-15 ಗಿಡ ಹಾಕ್ಬೋದು ಅಂತ ಹೇಳ್ತಾರೆ. ದೆನ್ ವಿ ವಿಲ್ ಗೋ ದೇರ್, ಪ್ಲಾಂಟ್ ಸ್ಯಾಪ್ಲಿಂಗ್ಸ್, ಡೂ ಎವ್ರಿಥಿಂಗ್ and then come back. ಟ್ರೈನ್ ಮಾಡಿ ಈ ತರ ಮಾಡಿ ಯಾರಾದ್ರೂ ಈ ತರ ಮಾಡಬೇಕನ್ನೋರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಅವರಿಗೆ ನೀವು ಟ್ರೈನ್ ಮಾಡ್ತೀರಾ? ಟ್ರೈನಿಂಗ್ ಇಲ್ಲ, if they work with us, serve with us, they will learn the trick. See, basically ಗಿಡ ಹಾಕಿ ಅದಕ್ಕೊಂದು ವೀಡಿಂಗ್ ಗಿಡಿ ತೆಗೆಯೋದು, ನೀರು ನಿಲ್ಲೋ ಥರ ಮಾಡೋದು, ಆಮೇಲೆ ನೀರು ಹಾಕಿದ್ರೆ ಸಾಕು. ಮಿಕ್ಕಿದೇನೋ ಮೇಂಟೆನೆನ್ಸು ಏನೋ ಅದು ಕೋಲ್ ಹಾಕಬೇಕು, ದೊಡ್ಡ ಕಟ್ಟಬೇಕು, ಲ್ಯಾಡ್ರ್ ಬೇಕು, ಅದೆಲ್ಲ ನಮ್ಮ ಹತ್ರ ಒನ್ಸ್ ಇನ್ ಅ ವೈಲ್ ಇಫ್ ದ ರಿಕ್ವೆಸ್ಟ್ ವಿಲ್ ಕಮ್ ದೇರ್ ಯಾವತ್ತೂ ಒನ್ಸ್ ಇನ್ ಎ ವೈಲ್ ಆ್ಯಂಡ್ ಡೂ ದ ರೆಸ್ಟ್ ಆಫ್ ದ ಥಿಂಗ್ಸ್. ಮೇಂಟೆನೆನ್ಸ್ ಸ್ಟ್ರೈಟ್ ಮಾಡೋದು ಅಂಥವೆಲ್ಲ ಮೇಯ್ನ್ಲಿ ಅದಕ್ಕೆ ಪಾತಿ ಮಾಡ್ಕೊಂಡು ನೀರು ಹಾಕಿ ಸಾಕಾಗತ್ತೆ. ಆ ಕೆಲಸ ಅವ್ರು ಮಾಡ್ಬೋದು. ನಾವು ಗಿಡ ಹಾಕ್ಕೊಂಡು ಬಂದಿರ್ತೀವಿ ವಿತ್ ದ ಪ್ರೊಟೆಕ್ಷನ್ ಟ್ರೀ ಗಾರ್ಡ್. whoever requests that we need to plant some saplings in their area ಅಂತ ಹೇಳಿದ್ರೆ they can request us, we'll go there. ಗುಂಡಿ ತೆಗೆಸಿರ್ತಾರೆ ಬಹುಶಃ, ದೇ ಕ್ಯಾನ್ ಹೆಲ್ಪ್ ಅಸ್. ಯಾರಿಗೊಬ್ಬ ಲೇಬರ್ ಕೊಟ್ಟರೆ ಗುಂಡಿ ತೆಗಿತಾನೆ ಅವನು. ಗುಂಡಿ ತೆಗೆದು ರೆಡಿ ಮಾಡಿಟ್ಟಿದ್ರೆ ಈಗ ನಾವೇ ಹೋದರೆ ದಿವಸಕ್ಕೆ 2, 3, 5 ಗಿಡ ಆಗುತ್ತೆ ಅಷ್ಟೇ 2 ಅವರ್ಸಲ್ಲಿ. ಅವ್ರು ಗುಂಡಿ ತೆಗಿಟ್ಟಿದ್ರೆ ಎಲ್ಲರೂ ಸೇರಿಕೊಂಡು ಒಂದು ದಿವಸ 10 ಅಲ್ಲ 15, 20 ಗಿಡ ಹಾಕಿ ಎಲ್ಲ ಫಿನಿಶ್ ಮಾಡಿ ಬಂದುಬಿಡ್ತೀವಿ. ವಿಲ್ ಕಮ್ ದೇರ್. ಹಾಂ, ಲೇಟರ್ ಆನ್ ದೇ ವಿಲ್ ಟೇಕ್ ಕೇರ್. ಒನ್ಸ್ ಇನ್ ಅ ವೈಲ್ ವಿ ಗೋ ಫಾರ್ ದ ಮೇಂಟೆನೆನ್ಸ್. ಇದು ಆಯ್ತಲ್ಲ ಸಾಕು, ಹೋಗೋಣ, ಅಲ್ಲಿ ಹೋಗೋಣ, ಟೈಮ್ ಆಯಿತು. ಹಾಂ.